ಇದು ನಮ್ಮ ಹಳೇ ಮನೆ. ಯಾರು ವಾಸ ಇಲ್ಲ, ಅದಕ್ಕೆ ಇಲ್ಲೇನು ಕ್ಲೀನ್ ಮಾಡಿಲ್ಲ. ತೋಟದಲ್ಲಿರುವ ಮಾವಿನಕಾಯಿನ ಕುಯ್ಯೋದಕ್ಕಂತ ಬಂದಿದ್ದೀವಿ. ಪಕ್ಕಾ ನಾಟಿ ನಿಂಬೆ ಹಣ್ಣಿದು, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಅವ್ರು ನಟ್ಟಿರು. ಹಾಯ್ ಹೆಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್. ನಾವಿವತ್ತು ನಮ್ಮ ತೋಟದಲ್ಲಿರುವ ಮಾವಿನಕಾಯಿನ ಕುಯ್ಯೋದಕ್ಕಂತ ಬಂದಿದ್ದೀವಿ. 2 ಮರ ಇದೆ, ಅದರಲ್ಲಿ ಮಾವಿನ ಹಣ್ಣನ್ನ ಕುಯ್ಯೋದಕ್ಕೆ ಬಂದಿದ್ದೀವಿ. ಇವರು ಬರೀ ಮಾವಿನ ಹಣ್ಣಿಂದೇ ವಿಡಿಯೋ ಹಾಕ್ತಾರೆ ಅಂತ ಅನ್ಕೋಬೇಡಿ. ಇದು ನಮ್ಮ ತೋಟದ ಪ್ಯೂರ್ ಮಾವಿನ ಹಣ್ಣಾಗಿರುತ್ತೆ. ಈ ದಿನ ಹೇಗಿತ್ತು, ಯಾವ ಮಾವಿನ ಹಣ್ಣನ್ನ ನಾವು ಕುಯ್ದ್ವಿ, ಎಷ್ಟು ಮಾವಿನ ಹಣ್ಣು ಸಿಕ್ತು, ನಮ್ಮ ತೋಟದಲ್ಲಿ ಯಾವ್ಯಾವ ರೀತಿಯ ಮಾವು ಇದೆ, ಇವೆಲ್ಲವನ್ನ ನೋಡೋಣ. ಇದು ಹಳ್ಳಿಯ ವಿಡಿಯೋ ಆಗಿದೆ. ನಮ್ಮ ಪುಟ್ಟ ಹಳ್ಳಿ ಎಲ್ಲಿ ಬರುತ್ತೆ ಗೊತ್ತಾ? ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅಗ್ಲಟಿ ಹಾಗೂ ಜಂಬರಡಿ. ಇದನ್ನ ನಮ್ಮೂರ್ನ ಅಗ್ಲಟಿ ಅಂತಾನು ಕರೀತಾರೆ, ಜಂಬರಡಿ ಅಂತಾನು ಕರೀತಾರೆ. ಇಲ್ಲಿ ನನ್ನ ಗಂಡನ ಮನೆ ಇದೆ. ಸೊ ಇಲ್ಲಿಯ ಒಂದು ವಿಡಿಯೋ ಇದಾಗಿರುತ್ತೆ. ಊರಿಗೆ ಹೋದಾಗ ಮಳೆ ಬರ್ತಿತ್ತು, ಹೀಗಾಗಿ ಮಾವಿನಕಾಯಿ ಕುಯ್ಯೋಣ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಸೊ ನಮ್ಮ ಪಯಣ ತೋಟದ ಕಡೆ ಶುರುವಾಯಿತು. ಇದು ನೋಡಿ ನಮ್ಮ ಹಳೇ ಮನೆ. ಇದಕ್ಕೆ ಸುಮಾರು 30 ವರ್ಷ ಆಗಿರಬಹುದು. ಇನ್ನೊಂದು ದಿನ ಇದರ ಟೂರ್ ಮಾಡ್ತೀನಿ. ನಾವಿಲ್ಲಿ ಜಾಸ್ತಿ ಓಡಾಡೋದಿಲ್ಲ, ಯಾಕಂತಂದ್ರೆ ಇಲ್ಲಿ ನಾಗರ ಹಾವಿದೆ, ಮನೆ ಒಳಗಡೆ ಇರುತ್ತೆ. ಹಾಗಾಗಿ ಇಲ್ಲಿ ಕಾಡು ಬೆಳೆದು ಬಿಟ್ಟಿದೆ. ನಾವಿಲ್ಲಿ ವಾಸ ಇಲ್ವಲ್ಲ, ಹಾಗಾಗಿ ಇಲ್ಲಿ ಅಷ್ಟೊಂದು ವರ್ಷಕ್ಕೆ ಒಮ್ಮೆ ಅಥವಾ 2 ಸಲ ಹುಲ್ ತೆಗಿಸ್ತಾರಲ್ಲ, ಹಾಗೆ ತೆಗಿಸ್ತೀವಿ. ಬಟ್ ಇಲ್ಲಿ ಜಾಸ್ತಿ ಓಡಾಡ್ತಿರೋ ಕಾರಣ ಹೀಗೆ ಕಾಡು ಬೆಳೆದಿದೆ. ಮರದ ಸುತ್ತಮುತ್ತ ನೋಡಿ, ಇಲ್ಲೂ ಕೂಡ ಕಾಡು ಬೆಳೆದ್ಬಿಟ್ಟಿದೆ. ಏನ್ ಮಾಡೋದು, ತೋಟದ ಕೆಲಸ ಹಾಗೆ ಹೊರಗಡೆ ಡ್ರೈವಿಂಗ್ ಕೆಲಸ ಎಲ್ಲ ನೋಡ್ಕೋಬೇಕಲ್ವ ಯಜಮಾನ್ರು. ಹಾಗಾಗಿ ಅಷ್ಟೊಂದೆಲ್ಲ ಕಾಡು ಕ್ಲೀನ್ ಮಾಡ್ಲಿಕ್ಕೆ ಆಗಿಲ್ಲ. ಇನ್ನು ಇದು ನಮ್ಮ ತೋಟದ ಗ್ರೀನರಿ ನೋಡಿ ಎಷ್ಟು ಚಂದ ಇದೆ ಅಲ್ವಾ. ಅದಕ್ಕೆ ಹೇಳೋದು ಹಳ್ಳಿ ಸ್ವರ್ಗ ಅಂತ. ಮಾವಿನಕಾಯಿ ಮರದ ಸುತ್ತಮುತ್ತ ನೋಡಿ, ಇಲ್ಲೂ ಕೂಡ ಕಾಡು ಬೆಳೆದ್ಬಿಟ್ಟಿದೆ. ಇವತ್ತು ನಾವು 2 ಟೈಪ್ ಮಾವಿನಕಾಯಿನ ಕೊಯ್ದಿದ್ದೀವಿ. ಇನ್ನೂ ಹಣ್ಣಾಗಿಲ್ಲ, ಹಣ್ಣಾಗಕ್ಕೆ ಇಡಬೇಕು. ಮಾವಿನಕಾಯಿ ಕೊಯ್ದಾದ್ಮೇಲೆ ಸೀದಾ ಹೋಗಿ ಕಿತ್ಲೆ ಹಣ್ಣನ್ನ ಕೊಯ್ದ್ವಿ. ನೋಡಿ ನನ್ನ ಗಂಡ ಮರ ಹತ್ಬಿಟ್ಟು ಹೇಗೆ ಆ ಮರವನ್ನ ಅಲ್ಲಾಡಿಸ್ತಿದ್ದಾರೆ ಅಂತ. ಆಗ ಆ ಮರದಲ್ಲಿರೋ ಕಿತ್ಲೆ ಹಣ್ಣೆಲ್ಲ ನೆಲದ ಮೇಲೆ ಬೀಳುತ್ತೆ. ಅದನ್ನ ನಾನು ಹೆರ್ಕೊಂಡೆ. ಇದು ನಮ್ಮನೆಯ ನಾಟಿ ನಿಂಬೆ ಹಣ್ಣು ಬಿಟ್ಟಿತ್ತು, ಸೊ ಅದನ್ನ ಕೂಡ ಕೊಯ್ಕೊಂಡೆ. ಪಕ್ಕಾ ನಾಟಿ ನಿಂಬೆ ಹಣ್ಣು, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಅವ್ರು ನಟ್ಟಿರೋದು. ನಮ್ಮ ತೋಟದ ಆಚೆ ಗದ್ದೆ ಇದೆ ನೋಡಿ, ಅಲ್ಲಿ ಹಸು ಕಟ್ಟಿದ್ದಾರೆ. ಅಲ್ಲಿ ಆಚೆ ನಮ್ ಗದ್ದೆ ಕೂಡ ಇತ್ತು ಅವಾಗ, ಇವಾಗಿಲ್ಲ. ಇದು ನೋಡಿ ಗೊಬ್ಬರದ ತಿಪ್ಪೆ, ಹಳ್ಳಿಗಳೆಲ್ಲ ಗೊತ್ತಿರುತ್ತೆ. ಹಸು ಸಾಕೋರ್ ಮನೇಲಿ ಗೊಬ್ಬರದ ತಿಪ್ಪೆ ಇದ್ದೇ ಇರುತ್ತೆ. ಒನ್ಸ್ ಅಪಾನ್ ಅ ಟೈಮ್ ನಮ್ಮ ಮನೇಲೂ 10-15 ಹಸು ಇತ್ತು. ಅದರ ಸಗಣಿಯನ್ನೆಲ್ಲ ಇಲ್ಲಿಗೆ ಹಾಕ್ಬಿಟ್ಟು ಗೊಬ್ಬರ ಮಾಡ್ತಾ ಇದ್ರು. ಈಗ ಖಾಲಿ ಆಗಿದೆ, ಹಸು ಇಲ್ಲ. ಹಾಗಾಗಿ ಹಣ್ಣು ಹೆಸರು ನೋಡಿ ಮಾದಲ್ಕಾಯಿ. ಇದು ತುಂಬಾ ಚೆನ್ನಾಗಿರುತ್ತೆ. ಹಣ್ಣಾದ್ಮೇಲೆ ನೋಡೋಕೆ ಎಳ್ಳಿಕಾಯಿ ತರ ಕಾಣಿಸುತ್ತೆ, ಬಟ್ ಅಲ್ಲ, ಹಣ್ಣಾದ್ಮೇಲೆ ತಿನ್ನೋಕಂತೂ ಸಖತ್ತಾಗಿರುತ್ತೆ. ಇದು ಮೆಣಸಿನ ಬೀಳು, ಪೆಪ್ಪರ್ ಅಂತ ಹೇಳ್ತಿರಲ್ಲ, ಅದು ಮೆಣಸ್ಕಾಳು ಆಗೋದಕ್ಕೂ ಮುನ್ನ ಅದರ ಗರಿ ಹೀಗಿರುತ್ತೆ ನೋಡಿ. ಇಷ್ಟೆಲ್ಲ ಕುಯ್ಯೋ ಅಷ್ಟೊತ್ತಿಗೆ ಮಳೆ ಜೋರಾಗಿ ಬಂದ್ಬಿಟ್ಟು, ಅಷ್ಟೊತ್ತಿಗಾಗ್ಲೇ ನಮ್ಮ ಅತಿಥಿ ಒಬ್ರು ಬಂದ್ರು ನೋಡಿ. ಅವ್ರು ಯಾರು ಗೊತ್ತಾ? ನೋಡಿ ಇವ್ರೆ, ಅದು ಬೇರೆ ಯಾರು ಅಲ್ಲ, ಜಿಗಣೆ. ನನ್ನ ಗಂಡನ ಕಾಲಲ್ಲಿ ಕೂತ್ಕೊಂಡು ಯಾ ಕಡೆ ಹೋಗ್ಲಿ ದಾರಿ ಕಾಣಿಸ್ತಿಲ್ಲ ಅಂತ ಒದ್ದಾಡ್ತಿತ್ತು. ಅದ್ರದ್ದು ಕೂಡ ವಿಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡೆ. ನೋಡಿ ಜಿಗಣೆ ಹೇಗಿದೆ ಅಂತ. ಸೊ ಇದಾಗಿತ್ತು ನನ್ನ ಹಳ್ಳಿಯ ಲೈಫ್ ವಿಡಿಯೋ. ಹೇಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.